ನಮಸ್ತೆ, ದಿಸ್ ಇಸ್ ಮಾಸ್ಟರ್ ಸ್ಟೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾವು ಹೇಳ್ತಾ ಇರೋದು ಕ್ವಾಡ್ರಾಟಿಕ್ ಇಕ್ವೇಷನ್ ಚಾಪ್ಟರ್. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲಿ ಬರುವಂತ ಅಪ್ಲೈಡ್ ಕ್ವಶನ್ಸ್. ಅದರಲ್ಲಿ ಫಸ್ಟ್ ಕ್ವಶನ್, ದ ಪ್ರಾಡಕ್ಟ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟಿಜರ್ ಈಸ್ 306. ಫೈಂಡ್ ದ ಇಂಟಿಜರ್. ದ ಪ್ರಾಡಕ್ಟ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟಿಜರ್. ಕಾನ್ಸಿಕ್ಯೂಟಿವ್ ಮೀನ್ಸ್ ಇಮಿಡಿಯೇಟ್, ಒಂದಾದ್ಮೇಲೆ ಒಂದು ನಂಬರ್. ಫಾರ್ ಎಕ್ಸಾಂಪಲ್ ಇಲ್ಲಿ 1 2 3 4, 1 ಆದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ನಂಬರ್ 2, 2 ಆದ್ಮೇಲೆ ಇಮಿಡಿಯೇಟ್ ನಂಬರ್ 3. ಸೊ ಕಾನ್ಸಿಕ್ಯೂಟಿವ್ ನಂಬರ್ ಅಂತಂದ್ರೆ ಒಂದ್ ಆದ್ಮೇಲೆ ಒಂದು. ಫಾರ್ ಎಕ್ಸಾಂಪಲ್ 2 ಐತಂದ್ರೆ ಇದ್ರ ಕಾನ್ಸಿಕ್ಯೂಟಿವ್ ನಂಬರ್ 3, 3 ಆದ್ಮೇಲೆ ಇದ್ರ ಕಾನ್ಸಿಕ್ಯೂಟಿವ್ ನಂಬರ್ 4, 4 ಆದ್ಮೇಲೆ ಇದ್ರ ಕಾನ್ಸಿಕ್ಯೂಟಿವ್ ನಂಬರ್ 5, 5 ಆದ್ಮೇಲೆ ಇದ್ರ ಕಾನ್ಸಿಕ್ಯೂಟಿವ್ ನಂಬರ್ 6. ಸೊ ಹಂಗಾರೆ ಒಂದ್ ಆದ್ಮೇಲೆ ಒಂದು ಇಮಿಡಿಯೇಟ್ ನಂಬರ್ಸ್ ಏನಂತ ಕರಿತೀವಿ ನಾವು? ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕರಿತೀವಿ. ಇದ ಕನ್ನಡ ಮೀಡಿಯಂ ಒಳಗೆ ಏನ್ ಕ್ವಶನ್ ಕೊಟ್ಟಿರ್ತಾನ ಅಂತಂದ್ರ, 7 ಅನುಕ್ರಮ ಧನ ಪೂರ್ಣಾಂಕಗಳ ಮೊತ್ತ 306. ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. 7 ಅನುಕ್ರಮ ಧನ ಪೂರ್ಣಾಂಕಗಳ ಸಂಖ್ಯೆ 306. 7 ಅನುಕ್ರಮ ಧನ ಪೂರ್ಣಾಂಕಗಳ ಸಂಖ್ಯೆ 306 ಇರ್ತೈತಿ. ಸೊ ಹಾಗಾದ್ರೆ ಆ ಪೂರ್ಣಾಂಕಗಳನ್ನು ನಾವು ಕಂಡುಹಿಡ್ಕೋಬೇಕು. ಸೊ ಅನುಕ್ರಮ ಅಂತಂದ್ರೆ ಒಂದಾದ್ಮೇಲೆ ಒಂದು, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 4 ಇದ್ರ 4 ಆದ್ಮೇಲೆ 5. ಅಕಸ್ಮಾತ್ ಎಕ್ಸ್ ಇತ್ತಂದ್ರೆ ಎಕ್ಸ್ ಆದ್ಮೇಲೆ ಎಕ್ಸ್ ಪ್ಲಸ್ 1, ವೈ ಇದ್ರೆ ವೈ ಆದ್ಮೇಲೆ ವೈ ಪ್ಲಸ್ 1. ನಾವು ಯಾವ ನಂಬರ್ ತಗೋತೀವಿ ಆ ನಂಬರ್ ಮೇಲೆ ಡಿಪೆಂಡ್ ಆಕೈತದ. ಸೊ ಹಂಗಾದ್ರೆ 2 ನಂಬರ್ಸ್ ಏನೇನು ತಗೊಳ್ಳೋಣ ಹಂಗಾರ, ಎಕ್ಸ್ ಮತ್ತೆ ಎಕ್ಸ್ ಪ್ಲಸ್ 1 ತಗೊಳ್ಳೋಣ. ಸೊ ನೀವು ಸೆಂಟೆನ್ಸ್ ಬರ್ಬೋದು, ಲೆಟ್ 1 ನಂಬರ್ ಬಿ ಎಕ್ಸ್ ಅಂಡ್ ನೆಕ್ಸ್ಟ್ ನಂಬರ್ ಬಿ ಎಕ್ಸ್ ಪ್ಲಸ್ 1. 2 ಅನುಕ್ರಮ ಧನ ಪೂರ್ಣಾಂಕಗಳು ಏನೇನು ತಗೊಳ್ಳೋಣ ನಾವು? ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಮುಂದಿನ ಸಂಖ್ಯೆ ಏನಾಗಿರಲಿ ಎಕ್ಸ್ ಪ್ಲಸ್ 1 ಆಗಿರಲಿ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಂಬರ್ ಏನ್ ತಗೊಂಡಿ ನಾನು? ಫಸ್ಟ್ ನಂಬರ್ ಎಕ್ಸ್, ಅದಾದ್ಮೇಲೆ ಎಕ್ಸ್ ಪ್ಲಸ್ 1 ಅಂತ ಕನ್ಸಿಡರ್ ಮಾಡ್ಕೊಂಡು. ಇಂಗ್ಲಿಷ್ ಮೀಡಿಯಂದವರು ಲೆಟ್ 1 ನಂಬರ್ ಬಿ ಎಕ್ಸ್ another ನಂಬರ್ ಬಿ ಎಕ್ಸ್ ಪ್ಲಸ್ 1. ಕನ್ನಡ ಮೀಡಿಯಂದವರು ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಇನ್ನೊಂದು ಸಂಖ್ಯೆ ಎಕ್ಸ್ ಪ್ಲಸ್ 1 ಆಗಿರಲಿ. ಸೊ ನೆಕ್ಸ್ಟ್ ಇಲ್ಲಿ ಏನ್ ಹೇಳತ್ತಾನಂದ್ರ, ದ ಪ್ರಾಡಕ್ಟ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಇಂಟೀಜರ್. ಪ್ರಾಡಕ್ಟ್ ಮೀನ್ಸ್, ಪ್ರಾಡಕ್ಟ್ ಅಂದ್ರೆ ಏನು? ಪ್ರಾಡಕ್ಟ್ ಅಂದ್ರೆ ಏನು? ಮಲ್ಟಿಪ್ಲಿಕೇಶನ್, ರೈಟ್. ಸೊ ಪ್ರಾಡಕ್ಟ್ ಆಫ್ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್. ಪ್ರಾಡಕ್ಟ್ ಇವು ಎರಡು ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ಯಾರು? ಎಕ್ಸ್ ಎಕ್ಸ್ ಪ್ಲಸ್ 1. ಈ ಎರಡು ನಂಬರ್ಸ್ ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಈ ಎಕ್ಸ್ ಆಮೇಲೆ ಇದ್ರ ಜೊತೆ ಯಾವ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾ? ಎಕ್ಸ್ ಪ್ಲಸ್ 1 ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ದ ಪ್ರಾಡಕ್ಟ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಇಂಟೀಜರ್. ಟೂ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಎಕ್ಸ್ ಎಕ್ಸ್ ಪ್ಲಸ್ 1. ದ ಪ್ರಾಡಕ್ಟ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ is equal to 306. The product means multiplication. The product of two consecutive integer. First number ಇಲ್ಲಿ, second number ಇಲ್ಲಿ ಐತಿ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 306. ಸೊ ಪ್ರಾಡಕ್ಟ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಇಂಟೀಜರ್ ಈಸ್ 306. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 306 ಸಿಗ್ತೈತಿ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಈ ಸಿಂಬಲ್ ಬರೆದ್ರೆ ಏನಕ್ಕೈತಿ? ಇದು 100% ಮ್ಯಾಚ್ ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಓನ್ಲಿ ಎಕ್ಸಿಗೆ ಅಷ್ಟೇ ಮಲ್ಟಿಪ್ಲಿಕೇಶನ್ ಆಕೈತಿ. ಈ ಟೋಟಲ್ ಫುಲ್ ನಂಬರಿಗೆ ಮಲ್ಟಿಪ್ಲಿಕೇಶನ್ ಆಗಲ್ಲ. ಈ ಪೂರ್ತಿ ನಂಬರಿಗೆ ಅದು ಇಂಟು ಆಗತ್ತಿಲ್ಲ, ಓನ್ಲಿ ಫಸ್ಟ್ ನಂಬರಿಗೆ ಅಷ್ಟೇ ಇಂಟು ಆಗತ್ತೈತಿ. ಸೊ ಏನ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ಇಂಟು ಬದಲಿ ಬ್ರಾಕೆಟ್ ಹಾಕಬೇಕು. ಸೊ ಹಂಗಾರೆ ಇದು ಬ್ರಾಕೆಟ್ ಈಸ್ ಆಲ್ಸೋ ಇಂಡಿಕೇಟ್ಸ್ ಮಲ್ಟಿಪ್ಲಿಕೇಶನ್. ಇವಾಗ ಏನಕ್ಕೈತಿ? ಎಕ್ಸ್ ಟೋಟಲ್ ಕ್ವಾಂಟಿಟಿಗೆ ಮಲ್ಟಿಪ್ಲಿಕೇಶನ್ ಆಕೈತಿ. ಸೊ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್ ಇಸ್ ಈಕ್ವಲ್ ಟು 306 ಬಂತು. ಸೊ ಇಫ್ ಯು ಟೇಕ್ ಪ್ಲಸ್ 306 ದಿಸ್ ಸೈಡ್, ದಟ್ ಬಿಕಮ್ಸ್ ಏನಕ್ಕೈತಿ? ಮೈನಸ್ 306 ಪ್ಲಸ್ ಇದ್ದ ಈ ಕಡೆ ಬಂದ್ರೆ ಮೈನಸ್ 306 ಇಸ್ ಈಕ್ವಲ್ ಟು 0. ಸೊ ಇದಾದ್ಮೇಲೆ ನಾವ್ ಏನ್ ಮಾಡ್ಬೇಕು? ಈ ಇಕ್ವೇಶನ್ ಏನ್ ಮಾಡ್ಬೇಕಂದ್ರೆ ನಾವು ಅಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಬೇಕು. ದಿಸ್ ಇಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಬರ್ಕೊಳಕ್ ಬೇಡ, ಫಸ್ಟ್ ನೋಡಿ, x² ಪ್ಲಸ್ x ಮೈನಸ್ 306 ಐತಲ್ಲ, ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಅಂದ್ರೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮೆಟ್ ಒಳಗೆ ಐತಿ. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮೆಟ್ ಒಳಗೆ ಇದನ್ನ ನಾವ್ ಏನ್ ಮಾಡ್ಬೋದು? ಇದನ್ನ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a ಫಾರ್ಮುಲಾ ಐತಲ್ಲ, ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಸಾಲ್ವ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೋದು? ಇದನ್ನ ಫ್ಯಾಕ್ಟರೈಸೇಷನ್ ಈ ಅಲ್ಲಿಂದನೂ ಮಾಡ್ಕೋಬಹುದು, ರೈಟ್. ಫ್ಯಾಕ್ಟರೈಸೇಷನ್ ಮೆಥಡ್ ಇಲ್ಲಿ ಮಾಡ್ಬೇಕಂದ್ರೆ ಏನಾಕೈತಿ ನೋಡ್ರಿ, ಇಲ್ಲಿ 306 ಐತಿ. ನೀವು ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ಬೇಕಂದ್ರೆ ಇಲ್ಲಿ ಬಾಜು ಎಕ್ಸ್ ಸ್ಕ್ವೇರ್ ಬಾಜು ಏನ್ ಇರ್ತೈತಿ? 1 ಇರ್ತೈತಿ. ಈ 1 ಮತ್ತು 306 ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ ನೀ ಚೆಕ್ ಮಾಡ್ಕೋಬೇಕು. ಇಲ್ಲ ಫಾರ್ಮುಲಾ ತಗೊಂಡು ಯೂಸ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕು? ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ ಯಾವ ಫಾರ್ಮೆಟ್ ಐತೆ ಅಂದೆ ನಾನು? ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಫಾರ್ಮೆಟ್ ಒಳಗೆ ಐತಿ. ಸೊ
ಸೊ ಹಂಗಾರೆ ಎ ವ್ಯಾಲ್ಯೂ ಏನು ಬಂತಂಗಾರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಎ ಅಂದ್ರೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನೂ ಇಲ್ಲ ಅಂದ್ರೆ ಇಲ್ಲಿ 1. ಎಕ್ಸ್ ಕೋಎಫಿಷಿಯಂಟ್ ಬಿ ಐತಿ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನೂ ಇಲ್ಲ ಅಂದ್ರೆ ಬಿ ಆನ್ಸರ್ ಏನು ಸಿಕ್ತು 1 ಸಿಕ್ತು. ಸಿ ಅಂದ್ರೆ ಏನೈತಿ ಇಲ್ಲಿ ಸಿ ಅಂದ್ರೆ -306 ರೈಟ್. ಓಕೆ, ಸೊ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ನಾವು ಬರ್ಕೊಂಡಿವಿ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಈ ಫಾರ್ಮುಲಾ ಬರ್ಕೊಳ್ಳೋದು. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಇಲ್ಲಾಂದ್ರೆ ನೀವು ಬೈ ಫ್ಯಾಕ್ಟರೈಸೇಷನ್ ಆ ಮೆಥಡ್ ಇಂದ ನೀವು ಸಾಲ್ವ್ ಮಾಡ್ಕೋಬಹುದು. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ದಿಸ್ ಮೈನಸ್ ಆಸ್ ಇಟ್ ಈಸ್ ಇನ್ ದ ಪ್ಲೇಸ್ ಆಫ್ ಬಿ ಜಾಗದಾಗ ಏನೈತಿ 1 ಐತಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಜಾಗದಾಗ 1 ದಟ್ ಈಸ್ 1 ಸ್ಕ್ವೇರ್ ಇದ್ದಿದ್ದಕ್ಕೆ 1 ಸ್ಕ್ವೇರ್ ಆಯ್ತು ಮೈನಸ್ 4 ಆಸ್ ಇಟ್ ಈಸ್ ಇನ್ ದ ಪ್ಲೇಸ್ ಆಫ್ ಎ ಇನ್ ದ ಪ್ಲೇಸ್ ಆಫ್ ಸಿ ಮೈನಸ್ ಯಾರಿಗೆ ಕೊಟ್ರಿ -306 ಮೈನಸ್ ಇಟ್ಕೊಂಡ ಬರಿಬೇಕು ಮೈನಸ್ ಬಿಟ್ಟು ಬರಿಬಾರ್ದು ಡಿವೈಡ್ ಬೈ 2 ಎ ಪ್ಲೇಸ್ ಒಳಗ 1 ರೈಟ್. ಸೊ ಈಗ ಮಲ್ಟಿಪ್ಲಿಕೇಶನ್ ಎಲ್ಲ ಬರ್ತಾವಲ್ಲ ನಿಮ್ಗೆ. ಸೊ ಹೇಳ್ರಿ ಹಂಗ ಎಕ್ಸ್ ಇಸ್ ಈಕ್ವಲ್ ಟು -1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 306 ಇಂಟು 4 ಎಷ್ಟಕ್ಕೆ ಚೆಕ್ ಮಾಡ್ರಿ 306 ಇಂಟು 4 1224 divided by 2 1 are 2 as it is. Next x is equal to -1 plus or minus 1224 ಗೆ 1 ಆಡ್ ಮಾಡಿದ್ರೆ 1225 divided by 2. ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಇದನ್ನ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡ್ಕೋಬೇಕು. ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಇಲ್ಲಿ ಲಾಸ್ಟಿಗೆ 25 ಐತಲ್ಲ ಯೂನಿಟ್ ಡಿಜಿಟ್ ಒಳಗ 5 ನ ಬರ್ತೈತಿ. ಸೊ ಇದು ಶಾರ್ಟ್ಕಟ್ನಾಗ ನೀವು ಗೊತ್ತಿದ್ರೆ ಮಾಡ್ರಿ, ಇಲ್ಲ ಅಂದ್ರೆ ಏನು ಮಾಡ್ರಿ 1 2 2 5 ನ ಸಿಂಪ್ಲಿಫಿಕೇಶನ್ ಮಾಡ್ಬಿಡಿ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರಲ್ಲ ಅದು. ಸೊ ಇಲ್ಲಿ ಮಾಡಿ 1 2 2 5 ಇದು ಕವರ್ ಆಕೈತೆ, ಇದು ಕವರ್ ಆಗದೈತೆ, ಇದು ಕವರ್ ಆಗತೈತಿ, ಕವರ್ ಆಗತೈತಿ ಇಲ್ಲಿ ತನ 2 6 12. ನೆಕ್ಸ್ಟ್ ಏನು ಮಾಡ್ತೀರಿ ಇಲ್ಲಿ ಇದು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನೆಕ್ಸ್ಟ್ 2 1 2 ಬರಲ್ಲ, 2 ಟೇಬಲ್ ಒಳಗೆ ಬರಲ್ಲ. ನೆಕ್ಸ್ಟ್ ಏನು ಬರುತ್ತೆ 5 ಟೇಬಲ್ ಒಳಗೆ ಮಾಡಿಬಿಟ್ಟು ಡೈರೆಕ್ಟ್ ಲಾಸ್ಟಿಗೆ 5 ಐತಲ್ಲ ಸೊ 2 ಟೇಬಲ್ನ ಬರಲ್ಲ. ಹಂಗಾರೆ 5 2 10 12 ಐತಿ. ಸೊ ರಿಮೈನಿಂಗ್ 2 5 4 20 ರಿಮೈನಿಂಗ್ 2 5 5 25. ನೆಕ್ಸ್ಟ್ ಅಗೇನ್ ಇಲ್ಲಿ ಲಾಸ್ಟಿಗೆ 5 ಐತಿ ಮತ್ತು 5 ಡಿವಿಷನ್ ಆಕೈತಿದೆ 5 4 20 4 ಉಳಿತು. ಸೊ 5 9 45. ಸೊ ನೆಕ್ಸ್ಟ್ ಏನಾಕೈತಿ 7 7 49 7 1 7 7 1 7 ರೈಟ್. ಸೊ ಹಂಗಾರೆ ನಾವು ಈ ಸ್ಕ್ವೇರ್ ರೂಟ್ ಆಫ್ 1225 ಸ್ಕ್ವೇರ್ ರೂಟ್ ಆಫ್ 1225 ಆನ್ಸರ್ ಏನಕ್ಕೈತಿ ಇಲ್ಲಿ ನಿಮ್ಗೆ 55 ಬಂದಾವು 77 ಬಂದಾವು. ಈ 2 5 ಒಳಗ 1 5 ಸೆಲೆಕ್ಟ್ ಮಾಡ್ಕೋಬೇಕು ನಾವು. ಈ 2 7 ಒಳಗ 1 7 ಸೆಲೆಕ್ಟ್ ಮಾಡ್ಕೋಬೇಕು. ಹಂಗಾರೆ ಇಲ್ಲಿ 2 ರಾಗ 1 ಸೆಲೆಕ್ಟ್ ಮಾಡಿದ್ರೆ 5 ಬಂತು, ಇಲ್ಲಿ 2 ರಾಗ 1 ಸೆಲೆಕ್ಟ್ ಮಾಡಿದ್ರೆ 7 ಬಂತು. ಇಲ್ಲಿ 2 ಸೆಲೆಕ್ಟ್ ಮಾಡ್ಕೊಂಗಿಲ್ಲ 1 ಸೆಲೆಕ್ಟ್ ಮಾಡ್ಕೋಬೇಕು. 2 ಜೀವ 1 ದೇಹ ಇದ್ದಂಗಿದೆ. 2 5 ಇದ್ರೆ 1 5 ತಗೋಬೇಕು, 2 7 ಇದ್ರೆ 1 7 ತಗೋಬೇಕು. ಅದು ಸ್ಕ್ವೇರ್ ರೂಟ್ 5 7 ಎಷ್ಟಾಗ್ತಿದ್ದು 35 ಬಂತು. ಸೊ ಎಷ್ಟ ಇದರ ಆನ್ಸರ್ ಎಷ್ಟಂಗಾರೆ ಇವಾಗ x is equal to -1 plus or minus 35 divided by 2. ಸೊ ಇಲ್ಲಿ ಪ್ಲಸ್ ಆರ್ ಮೈನಸ್ 2 ಸೈನ್ ಅದಾವ. ಸೊ ಏನು ಮಾಡ್ಕೋಬೇಕಂದ್ರೆ ನಾವು x is equal to -1 1 ಟೈಮ್ ಪ್ಲಸ್ 35 divided by 2 1 ಟೈಮ್ ಆರ್ x is equal to -1 1 ಟೈಮ್ minus 35 divided by 2. ಸೊ ನೆಕ್ಸ್ಟ್ ಏನಕ್ಕೆ ಹಂಗಾರೆ ಇಲ್ಲಿ ಇದು -1 -35 ಸಿಗ್ತೈತಿ -36 ಸಿಗ್ತೈತಿ. ಸೊ ಇಲ್ಲಿ ಅವ ಮೆನ್ಷನ್ ಮಾಡ್ಯಾನ ಇಲ್ಲಿ ಪಾಸಿಟಿವ್ ಇಂಟೀಜರ್ ಅಂತ ಮೆನ್ಷನ್ ಮಾಡ್ಯಾನ. ಸೊ ಈ ನಂಬರ್ ಅಂತ ನಾ ತಗೋದೇ ಇಲ್ಲ, ಈ ನಂಬರ್ ಅಂತ ನಾ ತಗೊಂಗಿಲ್ಲ ಆ ನಂಬರ್. ಸೊ ಈ ನಂಬರ್ ಅಂತ ತಗೊಂಡ್ಬಿಡ್ತೇನೆ. 35 ಒಳಗೆ 1 ಹೋದ್ರೆ ಎಷ್ಟು ಆಕೈತಿ 34. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 34 ಬಂತು. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ 35 ಒಳಗ 1 ಹೋದ್ರೆ ಎಷ್ಟು ಆಕೈತಿ 34 ಡಿವೈಡೆಡ್ ಬೈ 2. ಸೊ ಹಂಗ 2 1 ಎಷ್ಟು ಸಿಗ್ತದೆ 2 1 2 1 ರಿಮೈನಿಂಗ್ 2 7 14. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 17 ಬಂತು. ಸೊ ಎಕ್ಸ್ ವ್ಯಾಲ್ಯೂ 17 ಬಂತು.
ಈ ವ್ಯಾಲ್ಯೂ ಅಂತೂ ನೀವು ತಗೊಂಗಲ್ಲ, ಯಾಕಂದ್ರೆ ಅದು ನೆಗೆಟಿವ್ ಒಳಗೆ ಬರತೈತಿ. ಸೊ ಅಲ್ಲಿ ಪಾಸಿಟಿವ್ ಇಂಟೀಜರ್ ಅಂತ ಹೇಳ್ಯಾನ. ದ ಪ್ರಾಡಕ್ಟ್ ಆಫ್ ಟು ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ಅಂದಾನ. ಸೊ ಈ ನಂಬರ್ ನಾವು ಚೂಸ್ ಮಾಡ್ಕೊಂಗಲ್ಲ. ಸೊ ಒಂದು ನಂಬರ್ ಎಕ್ಸ್, ಇನ್ನೊಂದು ನಂಬರ್ ಏನು ತಗೊಂಡಿ, ಎಕ್ಸ್ ಪ್ಲಸ್ 1. therefore x plus 1 is equal to 17 plus 1 is equal to 18. So hangare illi therefore two consecutive integers are, again the two consecutive integers are 17 and 18. Two consecutive integers are 17 and 18. So this is a solution. Write down. Okay, next question is 2x divided by x minus 3 plus 1 divided by 2x plus 3 plus 3x plus 9 divided by x minus 3 into 2x plus 3 is equal to 0. Here x is not equal to 3 and minus 3 by 2. X value 3 ಆಗಂಗಿಲ್ಲ, x value minus 3 by 2 ಆಗಂಗಿಲ್ಲ. ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ. ಅಲ್ಲಿ x is not equal to 3 ಯಾಕಂತಂದ್ರೆ ಇಲ್ಲಿ 3 ಆಗಿಬಿಟ್ರೆ 0 ಆಗಿಬಿಡ್ತೈತಿ. 3 minus 3 0 ಆಗಿಬಿಡ್ತು ಅಂತಂದ್ರೆ 1 by 0 ಇನ್ಫಿನಿಟಿ ಆಗಿಬಿಡ್ತೈತಿ. ಕೆಳಗಿನ 0 ಆಗಬಾರ್ದಲ್ಲ, ಗೊತ್ತೈತಲ್ಲ ನಿಮ್ಗೆ. ನೆಕ್ಸ್ಟ್ ಇಲ್ಲಿ x minus 3 by 2 ಇಲ್ಲಿ ಹಾಕಿದಾಗ ಇದು ಮತ್ತೆ 0 ಆಗಿಬಿಡ್ತೈತಿ. 1 by 0 ನಾಟ್ ಡಿಫೈನ್ ಆಕೈತಿ. ಅದ್ರ ಸಂಬಂಧ ಈ ವ್ಯಾಲ್ಯೂ ಆಗಂಗಿಲ್ಲ. ಇರ್ಲಿ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ. ಈ ಕ್ವಶನ್ದಾಗ ನಿಮ್ಗೆ ಕ್ವಶನ್ ದೊಡ್ಡದೈತೆ ಅಂದ ತಕ್ಷಣ ಮತ್ತೆ ಹೆದರೋ ಅವಶ್ಯಕತೆ ಇರಂಗಿಲ್ಲ. ಸೊ ಇದ್ರಾಗ ಏನು ಮಾಡ್ಬೇಕು, ನಾವು LCM ತಗೋಬೇಕು. ಫಸ್ಟ್ LCM ತಗೋಬೇಕಂದ್ರೆ ಏನದಾವು, ಕೆಳಗಡೆ ವೇರಿಯೇಬಲ್ಸ್ ಅದಾವು. ನಿಮಗೆಲ್ಲ LCM ಹೆಂಗೆ ತಗೋತೀರಿ ನೀವು, 2, 3, 4 ಅವನ್ನೆಲ್ಲ LCM ತಗೊಂಡು ರೂಢ ಇರ್ತೈತಿ. ಇಲ್ಲಿ ವೇರಿಯೇಬಲ್ಸ್ ಇರ್ತಾವೆ. ಈ ಥರ ಇದ್ದಾಗ LCM ಹೆಂಗೆ ತಗೋಬೇಕು, ಯಾವ ಡಿಫ್ರೆಂಟ್ ಕಾಣ್ತಾವೆ ನಿಮ್ಮ ಕಣ್ಣಿಗೆ ಅವನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಡಿಫ್ರೆಂಟ್ ಇದ್ದಿದ್ದು ಡಿನಾಮಿನೇಟರ್ ಒಳಗೆ ಯಾವ ಡಿಫ್ರೆಂಟ್ ಕಾಣತ್ತಾವ ನಿಮಗೆ. ಒಂದು x minus 3, ಇನ್ನೊಂದು 2x plus 3. ಇವೆರಡು ಅದಾವ. ಮತ್ತೆ ಈ ಕಡೆ ಡಬಲ್ ಅದಾವ ಅಂತ ಮತ್ತೆ ಇವನ್ ಚೂಸ್ ಮಾಡಂಗಿಲ್ಲ. ಆಲ್ರೆಡಿ x minus 3 ಚೂಸ್ ಮಾಡಿ, ಆಲ್ರೆಡಿ 2x plus 3 ಚೂಸ್ ಮಾಡಿ. ಇಷ್ಟೆಲ್ಲ ಬರದ್ಮೇಲೆ ನೀವು LCM ತಕ್ಕೊಂಡ್ಮೇಲೆ ಏನ್ ಮಾಡ್ತಿದ್ರಿ, ಲೈನ್ ಹೊಡಿತಿದ್ರಿ, ಹೌದಿಲ್ಲ ಮಂಜ? ಓಕೆ, ಈ ಲೈನ್ ಹೊಡೆದ್ರಿ. ಲೈನ್ ಹೊಡೆದ್ಮೇಲೆ ಇಲ್ಲಿ x minus 3 ಅದಾರ, ಇವ್ರ ಜೋಡಿ ಯಾರೋ ಒಬ್ರಿಲ್ಲ. ಈ ಇಬ್ಬರದಾಗ ಒಬ್ರಿಲ್ಲ. ಯಾರಿಲ್ಲ ಹೇಳಿ, ಈ ಇಬ್ಬರದಾಗ ಯಾರಿಲ್ಲ? x minus 3 ಅದಾರ, ಇವ್ರ ಇಬ್ಬರದಾಗ ಯಾರಿಲ್ಲ. ಇವ್ರ ಕಡೆ 2x plus 3. ಸೊ ಇವ್ರಿಲ್ಲ. ಈ ಬಕೆಟ್ ಒಳಗಿಂದ ಐತಿಲ್ಲ, ಈ ಬಕೆಟ್ ಒಳಗಿಂದಿಲ್ಲ. ಸೊ ಈ ಬಕೆಟ್ ಒಳಗಿಂದ ಏನ್ ಮಾಡ್ಬೇಕಂಗಾರ ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ನ್ಯೂಮಿನೇಟರ್ ಒಳಗೆ. ನೀವಲ್ಲಿ ಬೇರೆ ಕ್ವಶನ್ ಒಳಗೆ ಮಾಡ್ತಿರಲ್ಲ, 1/4 ಪ್ಲಸ್ 1/2 ಇದ್ದಾಗ LCM ತಕೊಂಡಾಗ ಏನ್ ಬರ್ತೈತಿ, ಇದು 4 ಬರ್ತೈತಿ. ಹಿಂಗ್ ಲೈನ್ ಹೊಡೆದ 4x ಜಾ 2x ಜಾ ಇಲ್ಲಿ ಮೇಲ್ಗಡೆ ಬರಿತಿರಲ್ಲ, ಅದ ಟೈಪ್ ಈ ಕಡೆ ಬರಿಬೇಕು. ಈ ಕಡೆ ಏನ್ ಬರಿಬೇಕು, x minus 3 x 2x plus 3 ಐತಿ. ಇವ್ ಇಬ್ಬರದಾಗ ಬರ್ದಾರ, ಇವ್ರ ಕಡೆ ಇವ್ರಿಲ್ಲ. ಅದನ್ನ ಇಂಟು ಹಾಕಿ ಇಲ್ಲಿ ಬರ್ಕೋಬೇಕು. ಏನ್ ಬರ್ಕೋಬೇಕು, 2x plus 3 ಬರ್ಕೋಬೇಕು. ಇಲ್ಲಿ 2x plus 3 ಪ್ರೆಸೆಂಟ್ ಅದಾರ, ಇನ್ನೊಬ್ರು ಯಾರಿಲ್ಲ, ಇವ್ರಿಲ್ಲ. ಅದನ್ನ ಇಂಟು ಹಾಕಿ ಇಲ್ಲಿ ಬರ್ಕೋಬೇಕು, x minus 3. ಇಲ್ಲಿ ನೋಡ, ಇಬ್ರು ಪ್ರೆಸೆಂಟ್ ಅದಾರ. ಸೊ ಯಾರನ್ನೂ ಬರೀ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ 4 ಇತ್ತ, ಪೂರ್ತಿ 4 ಐತಿ ಇಲ್ಲಿ. ಸೊ ಹಂಗಾರೆ ಮೇಲ್ಗಡೆ ಏನ್ ಬರ್ದೇವೆ, ಇಲ್ಲಿ 1 ಬರ್ದೇವೆ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ 1 ಬರ್ದ್ ಬಿಡ್ಬೇಕು ಅಷ್ಟೇ. 1ಗೆ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದ ಬರ್ತೈತಿ, ಏನು ಚೇಂಜಸ್ ಆಗಂಗಿಲ್ಲ. ಸೊ ನೆಕ್ಸ್ಟ್ ಹಂಗ ಈಗ 2x ಗೆ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಅಂದ್ರೆ ನಾವೇನ್ ಹೇಳತ್ತಾನ, 2x ಗೆ ಇದಿಷ್ಟು 2x plus 3 ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನೆಕ್ಸ್ಟ್ ಪ್ಲಸ್ ಈ 1ಗೆ ಇದಿಷ್ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು. 1ಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದ ಬರ್ತೈತಿ, ಏನು ಚೇಂಜಸ್ ಆಗಲ್ಲ. x minus 3 ನ ಇಟ್ಬಿಡು. ಪ್ಲಸ್ ಈ 1ಗೆ ಇದಿಷ್ಟು ಕ್ವಾಂಟಿಟಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದ ಬರ್ತೈತಿ. 1ಗೆ ಬೇಕಾದ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡ ಅದ ಬರ್ತೈತಿ. ಯಾವುದು 3x plus 9. ಇಲ್ಲಂತೂ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ 1 ಮಲ್ಟಿಪ್ಲಿಕೇಶನ್ ಮಾಡತ್ತೆ. ಇಲ್ಲ ಸ್ವಲ್ಪ ಚೇಂಜ್ ಐತಿ, 2 ಮಲ್ಟಿಪ್ಲಿಕೇಶನ್ ಮಾಡೋದೇ ಚೇಂಜ್ ಆಕೈತಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಮಾಡೋದು ನಾನು is equal to 0 ಮರಿ ಹಾಕೋಬೇಡ್ರಿ. 2 2s 4 x into x square. ಇಲ್ಲಿ ಬಾಜು ಏನಿಲ್ಲ ಅಂದ್ರೆ ಪ್ಲಸ್ ಇದ್ದಂಗೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 3s 6. ಇದು x ಯಾರಿಗೆ ಕೊಟ್ಟಿ ಅದನ್ನ ಹೇಳ್ಬೇಕು, 6x ಬರಿಬೇಕು. ನೆಕ್ಸ್ಟ್ ಇಲ್ಲಿ ಪ್ಲಸ್ x minus 3 ಪ್ಲಸ್ 3x plus 9 as it is equal to. ಈಗ ಡಿವಿಷನ್ ಫ್ರೆಂಡ್ ಯಾರು, ಮಲ್ಟಿಪ್ಲಿಕೇಶನ್. ಸೊ ಡಿವೈಡೆಡ್ ಬೈ ಇದ್ದಿದ್ದು ಆ ಕಡೆ ಹೋದ್ರಾಗ ಏನಕ್ಕೈತಿ, ಇದು ಮಲ್ಟಿಪ್ಲಿಕೇಶನ್ ಆಕೈತಿ. ಆಮೇಲೆ ನಿಮಗ್ ಗೊತ್ತೈತಿ 0 ಇಂಟು ಎನಿಥಿಂಗ್ 0, 0 ಇಂಟು ಎಗ್ರೆಸ್ ವಿಶಾಲ 0, 0 ಇಂಟು ಪಾನಿಪುರಿ ವಿಶಾಲ್ 0, 0 ಇಂಟು ಗೋಬಿ ಮಂಚೂರಿ 0. ಹಂಗ 0 ಇಂಟು ದಿಸ್ ಟೋಟಲ್ ಕ್ವಾಂಟಿಟಿ ಇದು ಹೋಗ್ಬಿಡ್ತಿದ್.
ಎಲ್ಲೋಯ್ತು ಇದಿಷ್ಟು ಬಂದು ಇದಕ್ಕೆ ಮಲ್ಟಿಪ್ಲಿಕೇಶನ್ ಆಕೈತಿ ಈ ಕಡೆ ಬಂದಾಗ. ಸೊ ಅವಾಗ 0 ಆಕೈತಿ. ನಿಮ್ಗೆ ಗೊತ್ತೈತಲ್ಲ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರು? ಡಿವಿಷನ್. ಡಿವಿಷನ್ ಫ್ರೆಂಡ್ ಮಲ್ಟಿಪ್ಲಿಕೇಶನ್. ಡಿವೈಡೆಡ್ ಬೈ ಇದ್ದಿದ್ದು ಆ ಕಡೆ ಹೋದಾಗ ಮಲ್ಟಿಪ್ಲೈ ಆಯ್ತು, 0 ಮಲ್ಟಿಪ್ಲೈ ಆಗಿ 0 ಬಂತು. ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್, ಇದು ಎಕ್ಸ್ ಸ್ಕ್ವೇರ್ ಇನ್ನೊಂದು ಯಾವ್ದಾರ ಐತೆ ಜೋಡಿ ಇಲ್ಲಿ? ಯಾವುದು ಇಲ್ಲ ಜೋಡಿ. ಸೊ ಹಂಗಾರೆ 4x ಸ್ಕ್ವೇರ್ ಆಸ್ ಇಟ್ ಇಸ್ ಬರೀ ಹಂಗಾರೆ ಇದಕ್ಕೆ ಜೋಡಿ ಇಲ್ಲ, ಎಡಿಷನ್ ಸಬ್ಟ್ರಾಕ್ಷನ್ ಮಾಡ್ಕೊಳಕ್. ಇನ್ನ ಎಕ್ಸ್ ಎಕ್ಸ್ ಅಂತ ಯಾವ ಅದಾವ ಇಲ್ಲಿ? ಎಲ್ಲೆಲ್ಲ ಅದಾವ ಏನೇನ್ ಅದಾವ ನೋಡಪ್ಪ. ಇಲ್ಲಿ 6x ಐತಿ, ಆಮೇಲೆ 3x ಐತಿ, ಇಲ್ಲಿ 1x ಐತಿ. ಸೊ ಫಸ್ಟ್ 6x plus 1x ಟೋಟಲ್ 7x. 7x plus 3x plus 10x minus 3 plus 9 plus 6 is equal to 0. ಓಕೆನಾ? ನೆಕ್ಸ್ಟ್ ಇಲ್ಲಿ 4 10 6 ಮೂರು ಯಾವ್ದೋ ಒಂದು ಟೇಬಲ್ ನ ಕ್ಯಾನ್ಸಲ್ ಆಕಾವ ನೋಡ್ಕೋಕಾವ. 2 ಅಬ್ಬಾ. If you take 2 common, 2 extra 4 x square as it is. x square ಬಗ್ಗೆ ಮಾತಾಡಿಲ್ಲ, 2 ಒಂದೇ ಕಾಮನ್ ತಕೊಂಡೆ ನಾವು. ನೆಕ್ಸ್ಟ್ 2 extra 10 2 extra 6 is equal to 0. ಇಬ್ಬರು ನಡುವೆ ಯಾರು ಅದಾರ ಇಲ್ಲಿ? ಮಲ್ಟಿಪ್ಲಿಕೇಶನ್. 2 ಆ ಕಡೆ ಹೋದಾಗ ಎಲ್ಲ ಹೋಗ್ತೈತೆ ಹಂಗಾರಿ ಡಿವಿಷನ್. ಇಬ್ಬರು ನಡುವೆ ಮಲ್ಟಿಪ್ಲಿಕೇಶನ್ ಐತಿ, ಮಲ್ಟಿಪ್ಲಿಕೇಶನ್ ಆಫ್ ಅಂಡ್ ಡಿವಿಷನ್. ಸೊ ಈ 2 ಆ ಕಡೆ ಕರ್ಕೊಂಡು ಹೋದ್ರೆ 0 ಡಿವೈಡ್ ಬೈ 2, 0 ಡಿವೈಡ್ ಬೈ ಎನಿಥಿಂಗ್ 0. ಸೊ ಹಂಗಾರೆ 2 ಎಲ್ಲಿ ಹೋಗ್ತಂತ ಕೇಳಿದ್ರೆ ಆ ಕಡೆ ಹೋದಾಗ 0 ಆಗಿರ್ತೈತಿ ಅಂತ ಹೇಳ್ಬೇಕು ನೀವು. ಸೊ 2 ಬಗ್ಗೆ ಬರೆಯಕ್ಕೆ ಹೋಗಲ್ಲ, ಒಂದ ಸ್ಟೆಪ್ನೇ ಬರೆದು ಬಿಡ್ತೀನಿ. ಈ 2 ಆ ಕಡೆ ಹೋದಾಗ 0 ಡಿವೈಡ್ ಬೈ 2 ಆಗಿ 0 ಆಗಿರ್ತೈತಿ. ಸೊ ಈ ತರ ಇಕ್ವೇಶನ್ ಬಂತು. ಈ ತರ ಇಕ್ವೇಶನ್ ಬಂದಾಗ ನೀವು 9th ಸ್ಟ್ಯಾಂಡರ್ಡ್ಗೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿರ್ತೀರಿ, 10th ಸ್ಟ್ಯಾಂಡರ್ಡ್ಗೂ ಮಾಡತ್ತೀರಿ ಸಿಂಪ್ಲಿಫಿಕೇಶನ್. ಕ್ವಾಡ್ರಾಟಿಕ್ ಇಕ್ವೇಶನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಇಲ್ಲಿ ಮಾಡಿರ್ತೀರಿ. ಇಸ್ ಈಕ್ವಲ್ ಟು 0. ಇಲ್ಲಿ ಫ್ಲೈಟ್ ಹಾರಿಸ್ಬೇಕು ನೀವು. ಫ್ಲೈಟ್ ಹಾರಿಸೋದು ಗೊತ್ತೈತಲ್ಲ? ಹಾ. ಸೊ ಇಲ್ಲಿ 2 ಅದಾರ, ಇಲ್ಲಿ ಫ್ಲೈಟ್ ಹಾರಿಸ್. ಇಲ್ಲಿ 2 ಇಂದ 3 ಫ್ಲೈಟ್ ಹಾರಿಸ್. ಇಲ್ಲಿ ಯಾರು ಸಿಕ್ಕಾರು? 2 ಸಿಕ್ಕಾರು. 2 ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಹೇಳಿ ಸಾಕು, ಎಕ್ಸ್ ಎಕ್ಸ್ ಬಗ್ಗೆ ಬಿಡು. 2 ಇಲ್ಲಿ ಯಾರು ಸಿಕ್ಕಾರು? 2 3 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 6 ಬರಬೇಕು. ಎಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ ಯಾರೋ ಒಬ್ರು ಬಿಟ್ಟೇವಲ್ಲ 5, ಅದು 5 ಬರಬೇಕು. ಸೊ ಹಂಗ ಯಾವರ 2 ನಂಬರ್ ಚೂಸ್ ಮಾಡಿ. 2 3 ವೆರಿ ಗುಡ್. 2 ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 6 ಬರ್ತೈತಿ. ಎಡಿಷನ್ ಆರ್ ಸಬ್ಟ್ರಾಕ್ಷನ್ ಯಾವ್ದಾರು ಒಂದು ಮಾಡಿ. 5 6 ಚಾನ್ಸ್ ಐತಾ? ಓಕೆ, ಅಂದ್ರೆ ನಂಬರ್ ಸೆಲೆಕ್ಟ್ ಆದ ಹಂಗ ನಂಬರ್ ಮನಸ್ಸಿಗೆ ಬಂದು ಅಬೈ. ಸೊ ಹಂಗಾರೆ ಇಲ್ಲಿ 2x ಸ್ಕ್ವೇರ್ ಆಸ್ ಇಟ್ ಇಸ್ ಬರೀನಾ? 2x ಸ್ಕ್ವೇರ್ ಆಸ್ ಇಟ್ ಇಸ್. ಈ ಪ್ಲಸ್ 3 ಆಸ್ ಇಟ್ ಇಸ್ ಬರೀತೀವಿ. ಈ ಮಿಡಲ್ ಟರ್ಮ್ ಐತಲ್ಲ ಇವ್ರನ್ನ ಸ್ಪ್ಲಿಟ್ ಮಾಡಿ 5x ಕ್ಯಾನ್ ಬಿ ರಿಟನ್ ಆಸ್ 2x ಪ್ಲಸ್ 3x ಇಷ್ಟು ಬರಿಬೋದಾ? ನೆಕ್ಸ್ಟ್ ಸೊ ಹಂಗಾರೆ ನೆಕ್ಸ್ಟ್ ಏನ್ ಮಾಡ್ತೇವೆ? ಇಲ್ಲಿ ಕಾಮನ್ ತಕೋತೀವಿ. ಫ್ರಮ್ ದೀಸ್ ಟು ಟರ್ಮ್ ಕಾಮನ್ ತಕೋತೀವಿ. ಇಬ್ಬರದಾಗ ಏನೇನ್ ಕಾಮನ್ ಬರ್ತೈತಿ ನಿಮಗೆ? ಎರಡು ಕಡೆ ಎಕ್ಸ್ ಕೊಡಾಕೈತಿ, ಇವಂಗ ಎಕ್ಸ್ ಕೊಡಾಕೈತಿ, ಇವಂಗು ಎಕ್ಸ್ ಕೊಡಾಕೈತಿ, ಎಕ್ಸ್ ಇಸ್ಕೊಂಗ. ಮತ್ತೇನಾರ ನಂಬರ್ ಯಾವಾರ ಕೊಡಾಕೈತಿ ಇಬ್ಬರಿಗೆ 2 ಕೊಡಾಕೈತ, ಅದನ್ನು ಕಸ್ಕೊಂಡ್ಬಿಡಂಗ. ಸೊ ಇಲ್ಲಿ ಇರುದ 1 2 ಇತ್ತು ಮಂಜೆ, ಅದನ್ನು ಕಸ್ಕೊಂಡಿ, ಏನು 2 ಉಳಿಯಂಗಲ್ಲ. ಎಕ್ಸ್ ಸ್ಕ್ವೇರ್ ಇತ್ತ, 1x ಕಸ್ಕೊಂಡಿ, 1x ಉಳಿತೈತಿ. ಪ್ಲಸ್ ಚಿನ್ಮಯ್ಯ ಇರುದ 2x ಇತ್ತು, ಅದನ್ನೂ ಕಸ್ಕೊಂಡಿ, ಪಾಪ ಅವ್ರ ಕಡೆ ಏನು ಉಳಿಬೇಕು? ಏನು ಉಳಿಯಂಗಿಲ್ಲ, ಅಂದ್ರೆ 1 ಉಳಿತೈತಿ. ವೆರಿ ಗುಡ್. ಇವ್ರ ಕಡೆ ಇಸ್ಕೊಳಕ್ ಏನಾರ ಐತಿನ? ಎಕ್ಸ್ ಐತಿನ ಎರಡು ಕಡೆ ಎಕ್ಸ್ ಇಲ್ಲ ಅಂದ್ರೆ ಎಕ್ಸ್ ಅಂತ ಇಸ್ಕೊಳಕ್ ಆಗಂಗಿಲ್ಲ. 3 ಐತಲ್ಲ ಎರಡು ಕಡೆ 3 ಇಸ್ಕೊಳ್ಳೋಣ. ಹಾ, 3 ಅಂತೂ ಇತ್ತು, ಕಸ್ಕೊಂಡಿ, ಏನ್ ಉಳಿತಿಲ್ಲ? ಇರುದ 3 ಇತ್ತು ರಣವೀರ್ ಸಿಂಗ, ಅದನ್ನು ಕಸ್ಕೊಂಡಿ, ಮತ್ತೆ ಇಲ್ಲಿ ಏನ್ ಉಳಿಬೇಕು? 1 ಇಸ್ ಈಕ್ವಲ್ ಟು 0. ಈ ಕಡೆನೂ x+1, ಆ ಕಡೆನೂ x+1. ಇಬ್ಬರ ಕಡೆ ಏನ್ ಮಾಡೋಣ ಹಂಗಾರೆ? ಈಗ ಕಾಮನ್ ತಕೊಳ್ಳೋಣ. ಇಲ್ಲ ಐತಲ್ಲ x+1, ಈ x+1 ಕಾಮನ್ ತಕೋ. ಇಫ್ ಯು ಟೇಕ್ x+1 ಕಾಮನ್, ಇದ್ರ ಜೋಡಿ ಯಾರ ಇದ್ರಲ್ಲಿ? ಯಾರು? 2x. ಇಲ್ಲಿ ಯಾರ ಉಳಿದ್ರಲ್ಲಿ? +3 ಉಳಿತೈತಿ. ಇಸ್ ಈಕ್ವಲ್ ಟು 0. ನಿನಗ ಇವ್ರ ಮನಸ್ಸಿಗೆ ಬಂದಿದ್ರ ಅವ್ರನ್ನ ಆ ಕಡೆ ಕಳಿಸು. ಏನ್ ಸಿಗ್ತೈತಿ ನಿನಗ? x+1 = 0 ಸಿಗ್ತೈತಿ. ಯಾಕಂದ್ರೆ ಇವ್ರ ಆ ಕಡೆ ಹೋದಾಗ 0 ಆಕೈತಿ. 0 ಡಿವೈಡ್ ಬೈ ಯಾಕರಲ್ಲ, 0 ಡಿವೈಡ್ ಬೈ ಎನಿಥಿಂಗ್ 0 ಆಕೈತಿ. ಆರ್
ಇಲ್ಲ ಸರ್ ನನಗೆ ಇವರೇ ಇಷ್ಟ ಆಗ್ಯಾರ ಇವರೇ ಇಟ್ಕೋತೇವಿ ಅಂತಂದ್ರೆ ಇವ್ರನ್ನ ಇಟ್ಕೋ, ಇವ್ರನ್ನ ಆ ಕಡೆ ಕಳಿಸು. 0 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 0. ಇಲ್ಲ ಸಿಂಪಲ್ ಆಗಿ ನೀವೇನ್ ಮಾಡ್ರಿ, ಒನ್ ಟೈಮ್ ದಿಸ್ ಕ್ವಾಂಟಿಟಿ ಈಕ್ವಲ್ ಟು 0 ಆರ್ ಒನ್ ಟೈಮ್ ದಿಸ್ ಕ್ವಾಂಟಿಟಿ ಈಕ್ವಲ್ ಟು 0 ಅಂತ ಮಾಡ್ಕೊಂಡ್ರು ನಡೀತೈತಿ. ನೆಕ್ಸ್ಟ್ +1 ಆ ಕಡೆ ಹೋದಾಗ -1, 2x + 3 ಆ ಕಡೆ ಹೋದಾಗ -3, x is equal to -3 divided by 2 ಬಂತು. ಸೊ ಯಾವ ಆನ್ಸರ್ ಕರೆಕ್ಟ್ ಇದ್ರಾಗ? ಎರಡು ಕರೆಕ್ಟ್ ಅಂತ ಅನಿಸ್ತೈತಿ ಮಂಜ. ಆದ್ರ ಕ್ವಶನ್ದಾಗ ಏನ್ ಕೊಟ್ಟಾನಂದ್ರ ಅವ x is not equal to 3 not equal to -3/2 ಕೊಟ್ಟಾನ. ಅಗರ್ x ವ್ಯಾಲ್ಯೂ ಏನ್ ಬಂತ? -1 ಬಂತು. therefore x value -1. This is the solution. Any doubt? No, sir. Okay, write down. Thank you.